ನಮಸ್ಕಾರ. ಎಲ್ಲರಿಗೂ ಸ್ವಾಗತ. ಸೃಷ್ಟಿಯ ಹಿಂದೆ ಒಂದು ರಹಸ್ಯ ಉದ್ದೇಶ ಇತ್ತಾ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದಿರಾ? ನೋಡಿ, ಪವಿತ್ರ ಗ್ರಂಥವನ್ನ ಆಳವಾಗಿ ಓದಿದಾಗ ದೇವರು ಒಂದು ದೊಡ್ಡ ಯೋಜನೆಯನ್ನ ಇಟ್ಕೊಂಡಿದ್ರು ಅಂತ ಗೊತ್ತಾಗುತ್ತೆ. ಇದು ಯುಗಯುಗಗಳಿಂದಲೂ ಗುಟ್ಟಾಗಿತ್ತು. ಹಾಗಾದ್ರೆ ಬನ್ನಿ, ಈ ಅದ್ಭುತ ರಹಸ್ಯವನ್ನ ಒಟ್ಟಿಗೆ ಸೇರಿ ಭೇದಿಸೋಣ. ಹಾಗಾದ್ರೆ ಅಷ್ಟಕ್ಕೂ ಏನದು ದೇವರ ರಹಸ್ಯ ಯೋಜನೆ? ಜಗತ್ತಿನ ಆರಂಭದಿಂದಲೂ ಗುಪ್ತವಾಗಿಟ್ಟಿದ್ದ ಆ ಪ್ಲಾನ್ ಯಾವುದು? ನೋಡಿ, ಇದೇ ಪ್ರಶ್ನೆ ನಮ್ಮ ಇವತ್ತಿನ ಈ ವಿಶ್ಲೇಷಣೆಯ ಕೇಂದ್ರಬಿಂದು. ಇದರ ಉತ್ತರ ಏನು ಅಂತ ಹುಡುಕ್ತಾ ಹೋಗೋಣ ಬನ್ನಿ. ನೋಡಿ, ನಮ್ಮ ಈ ಇಡೀ ಹುಡುಕಾಟದ ಮೂಲ ಇರೋದೇ ಪವಿತ್ರ ಗ್ರಂಥದಲ್ಲಿ ಹೇಳಿರೋ ಆ ಒಂದು ಪದದಲ್ಲಿ, ಮರ್ಮ. ಅಂದ್ರೆ ಒಂದು ಸೀಕ್ರೆಟ್, ಎಲ್ಲರಿಗೂ ತಿಳಿಸಬೇಕಾಗಿದ್ದ ಒಂದು ಗುಪ್ತ ಯೋಜನೆ. ಇದರ ಅರ್ಥ ಏನ್ ಗೊತ್ತಾ? ಇತಿಹಾಸ ಶುರುವಾದಾಗಿಂದಲೂ ಒಂದು ದೊಡ್ಡ ಪ್ಲಾನ್ ನಡೀತಾನೇ ಇತ್ತು ಅಂತ. ಸರಿ, ಈ ಇಡೀ ವಿಷಯವನ್ನ ನಾವು 4 ಮುಖ್ಯ ಭಾಗಗಳಾಗಿ ನೋಡೋಣ. ಮೊದಲನೇದು, ಈ ಸೃಷ್ಟಿ ಆಗೋದಕ್ಕೂ ಮುಂಚೆನೇ ದೇವರ ಪ್ಲಾನ್ ಏನಿತ್ತು ಅನ್ನೋದರ ಬಗ್ಗೆ. ಒಂದು ವಿಷಯವನ್ನ ಇಲ್ಲಿ ಗಮನಿಸಲೇಬೇಕು. ದೇವರ ಯೋಜನೆ ಅನ್ನೋದು ಏನೋ ಒಂದು ನಡೆದ ಮೇಲೆ ಅದಕ್ಕೆ ಪ್ರತಿಕ್ರಿಯೆ ನೀಡುವಂಥದ್ದಲ್ಲ, ಅಲ್ಲವೇ ಅಲ್ಲ. ಬದಲಿಗೆ ಆರಂಭದಲ್ಲೇ ಕೊನೆಗೆ ಏನಾಗ್ಬೇಕು ಅಂತ ನಿರ್ಧಾರ ಆಗಿತ್ತು. ಅಂದ್ರೆ ಮುಂದೆ ನಡೆಯುವ ಪ್ರತಿಯೊಂದು ಘಟನೆ, ಪ್ರತಿಯೊಂದು ವಿಷಯ ಕೂಡ ಆತನ ಯೋಜನೆಯ ಒಂದು ಭಾಗವಾಗಿತ್ತು. ಇಲ್ಲಿ ನಿಜವಾಗ್ಲೂ ಒಂದು ಶಾಕಿಂಗ್ ಪಾಯಿಂಟ್ ಇದೆ. ಈ ಇಂಟರ್ಪ್ರಿಟೇಷನ್ ಪ್ರಕಾರ ದೇವದೂತರು ಬಂಡಾಯೆದ್ದಿದ್ದು, ಮಾನವರು ಪಾಪಕ್ಕೆ ಬಿದ್ದಿದ್ದು ಇದ್ಯಾವುದೂ ಆಕಸ್ಮಿಕವಾಗಿ ನಡೆದಿದ್ದಲ್ಲ. ಅವೆಲ್ಲವನ್ನು ಮೊದಲೇ ನಿರೀಕ್ಷಿಸಲಾಗಿತ್ತು. ಅಂದ್ರೆ ಅದೂ ಕೂಡ ದೇವರ ಆ ದೊಡ್ಡ ಯೋಜನೆಯ ಒಂದು ಭಾಗವೇ ಆಗಿತ್ತು. ಸರಿ, ಈಗ ಮುಂದಿನ ಭಾಗಕ್ಕೆ ಹೋಗೋಣ. ಹಾಗಾದ್ರೆ ಈ ಸೃಷ್ಟಿ ಯಾಕೆ ಆಯಿತು? ಇದರ ಉದ್ದೇಶವಾದ್ರೂ ಏನು? ಇದರ ಬಗ್ಗೆ ಒಂದು ಬೆರಗುಗೊಳಿಸುವಂತಹ ದೃಷ್ಟಿಕೋನವನ್ನ ಈಗ ನೋಡೋಣ. ಈಗ ಕೇಳೋ ವಿಷಯ ನಮ್ಮ ಯೋಚನೆಯ ದಿಕ್ಕನ್ನೇ ಬದಲಿಸಬಹುದು. ಈ ವ್ಯಾಖ್ಯಾನದ ಪ್ರಕಾರ ಈ ಭೂಮಿ, ನಾವು ವಾಸಿಸ್ತಿರೋ ಈ ಜಗತ್ತಿದೆಯಲ್ಲ, ಇದು ಕೇವಲ ಒಂದು ಗ್ರಹ ಅಲ್ಲವಂತೆ. ಬದಲಿಗೆ ಇದು ಸೈತಾನನನ್ನ ಮತ್ತು ಅವನ ದೂತರನ್ನ ಬಂಧಿಸಿಡಲಿಕ್ಕಾಗಿ ಸೃಷ್ಟಿಸಿದ ಒಂದು ಕಾಸ್ಮಿಕ್ ಜೈಲು. ಹಾಗಾದ್ರೆ ಆರಂಭದಲ್ಲಿ ಭೂಮಿ ಯಾಕೆ ನಿರಾಕಾರವಾಗಿಯೂ ಶೂನ್ಯವಾಗಿಯೂ ಇತ್ತು? ಯಾಕೆ ಕತ್ತಲೆ ಕವಿದಿತ್ತು? ಈ ವ್ಯಾಖ್ಯಾನ ಅದನ್ನ ನೇರವಾಗಿ ದೇವದೂತರ ಬಂಡಾಯಕ್ಕೆ ಲಿಂಕ್ ಮಾಡುತ್ತೆ. ಅಂದ್ರೆ ಆ ಜೈಲಿನಲ್ಲಿ ಬಂದಿಯಾಗಿದ್ದ ದುಷ್ಟ ಶಕ್ತಿಗಳ ಆಕ್ರೋಶ, ಕೋಪದಿಂದಾಗಿ ಭೂಮಿ ಆರಂಭದಲ್ಲಿ ಅಷ್ಟು ಗೊಂದಲಮಯವಾಗಿತ್ತು ಅಂತ ಅರ್ಥ. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ, ಈ ಇಡೀ ಸೃಷ್ಟಿಯ ಮೊದಲ ಉದ್ದೇಶವೇನು? ಕೆಟ್ಟದನ್ನ, ಆ ದುಷ್ಟ ಶಕ್ತಿಗಳನ್ನ ಒಂದು ಕಡೆ ಬಂಧಿಸಿಡುವುದು. ಈ ಜಗತ್ತು ಆ ದುಷ್ಟ ಶಕ್ತಿಗಳನ್ನ ಕಂಟ್ರೋಲ್ ಮಾಡೋ ಒಂದು ಕಂಟೇನರ್ ತರಹ ಅಂತ. ಓಕೆ, ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಈ ಜಗತ್ತು ಸೈತಾನನಿಗೆ ಕಟ್ಟಿದ ಜೈಲು ಅನ್ನೋದಾದ್ರೆ, ದೇವರು ಮನುಷ್ಯರನ್ನ ಯಾಕೆ ಅದ್ರೊಳಗೆ ಸೃಷ್ಟಿ ಮಾಡಿದ್ರು, ಅಲ್ವಾ? ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೆ ಈ ಇಡೀ ಕಾಸ್ಮಿಕ್ ಡ್ರಾಮಾದಲ್ಲಿ ಮನುಷ್ಯರ ಪಾತ್ರ ಎಷ್ಟು ಮುಖ್ಯ, ಎಷ್ಟು ಆಶ್ಚರ್ಯಕರವಾದದ್ದು ಅಂತ ಗೊತ್ತಾಗುತ್ತೆ. ಖಂಡಿತವಾಗಿಯೂ ನಾವು ಕೇವಲ ಖೈದಿಗಳಲ್ಲ. ನೋಡಿ, ಇಲ್ಲಿ ಮನುಷ್ಯರ ಮುಂದೆ 2 ಆಯ್ಕೆಗಳಿವೆ. ಒಂದು, ದೇವರ ಮಾತನ್ನ ಕೇಳಿ ಆತನ ಸ್ವರೂಪವನ್ನೇ ಧರಿಸ್ಕೊಳ್ಳೋದು. ಇನ್ನೊಂದು, ತಮ್ಮ ಸ್ವಂತ ಆಸೆ, ಸ್ವಾರ್ಥದ ಹಿಂದೆ ಹೋಗಿ ಮೃಗದ ಸ್ವಭಾವವನ್ನ ಪಡ್ಕೊಳ್ಳೋದು. ಈ ಆಯ್ಕೆಯೇ ನಮ್ಮ ಭವಿಷ್ಯವನ್ನ ನಿರ್ಧರಿಸುತ್ತೆ. ಇದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್ ಅಂದ್ರೆ ಕ್ರಿಸ್. ಆತನೇ ಮನುಷ್ಯನಾಗಿ ಹುಟ್ಟಿ ಈ ಜೈಲಿನ ಒಳಗಡೆಯಿಂದಲೇ, ಈ ಸಿಸ್ಟಮ್ ಒಳಗಡೆಯಿಂದನೇ ಕೆಟ್ಟದನ್ನ ಹೇಗೆ ಸೋಲ್ಸ್ಬೋದು ಅಂತ ಮಾಡಿ ತೋರ್ಸಿದ. ಅಂದ್ರೆ ಅರ್ಥ ಆಯ್ತಲ್ವಾ? ಈ ದೊಡ್ಡ ನಾಟಕದಲ್ಲಿ ಮನುಷ್ಯರು ಸುಮ್ನೆ ಕೂತು ನೋಡೋ ಆಡಿಯನ್ಸ್ ಅಲ್ಲ. ದೇವರ ಮಾರ್ಗವೇ ಸರಿ, ಆತನ ಆಜ್ಞೆಗಳೇ ನ್ಯಾಯ ಅಂತ ತಮ್ಮ ಜೀವನ, ತಮ್ಮ ಆಯ್ಕೆಗಳ ಮೂಲಕ ಪ್ರೂವ್ ಮಾಡುವಂತಹ ಪ್ರಮುಖ ಸಾಕ್ಷಿಗಳು ನಾವು. ಹಾಗಾದ್ರೆ ಈ ಪ್ಲಾನ್ನ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಈ ಅಂತಿಮ ವಿಜಯ ಹೇಗೆ ಸಿಗುತ್ತೆ ಅಂತ ಈಗ ನೋಡೋಣ. ಈ ವ್ಯಾಖ್ಯಾನದ ಪ್ರಕಾರ ಈ ಸಂಪೂರ್ಣ ಯೋಜನೆಗೆ ಒಂದು ಟೈಮ್ಲೈನ್ ಇದೆ. ಅದು 7,000 ವರ್ಷಗಳದ್ದು. ಇದರಲ್ಲಿ 6,000 ವರ್ಷಗಳು ಮಾನವ ಇತಿಹಾಸ, ಆಮೇಲೆ 1,000 ವರ್ಷಗಳ ವಿಶ್ರಾಂತಿಯ ಸಬ್ಬತ್ ಯುಗ. ಈ ಫೈನಲ್ ವಿಕ್ಟ್ರಿ ಅನ್ನೋದು 4 ಸ್ಟೆಪ್ಗಳಲ್ಲಿ ಆಗುತ್ತೆ. ಮೊದಲನೇದಾಗಿ, ಮನುಷ್ಯರು ಕ್ರಿಸ್ತನನ್ನ ಹಿಂಬಾಲಿಸಿ ದೇವರ ಸ್ವರೂಪವನ್ನೇ ಪಡ್ಕೊಳ್ತಾರೆ. ಎರಡನೇದಾಗಿ, ಅವರ ತ್ಯಾಗದಿಂದ ದೇವರ ಆಜ್ಞೆಗರೇ ಸತ್ಯ ಅಂತ ಪ್ರೂವ್ ಆಗುತ್ತೆ. ಆಗ ಪಾಪ, ಸಾವೋ, ಪಾತಾಳ ಎಲ್ಲಕ್ಕೂ ನ್ಯಾಯತೀರ್ಪಾಗಿ ಅವೆಲ್ಲವನ್ನೂ ಬೆಂಕಿಯ ಕೆರೆಗೆ ಎಸೆಯಲಾಗುತ್ತೆ. ಕೊನೆಗೆ ಆ 1000 ವರ್ಷಗಳ ಮಹಾಸಬ್ಬತ ರಾಜ್ಯ ಶುರುವಾಗುತ್ತೆ. ಇಡೀ ಪ್ಲಾನ್ನ ಅತೀ ಮುಖ್ಯವಾದ ಪಾಯಿಂಟ್ ಇದು. ಈ ವಿಜಯ ಕೇವಲ ದೇವರ ಶಕ್ತಿಯಿಂದ ಮಾತ್ರ ಸಿಗೋದಲ್ಲ. ಬದಲಿಗೆ ಮನುಷ್ಯರು ತಮ್ಮ ಸ್ವ ಇಚ್ಛೆಯಿಂದ ದೇವರನ್ನ ಫಾಲೋ ಮಾಡ್ತಾರಲ್ಲ, ಆ ಆಯ್ಕೆಯೇ ಸೈತಾನನ ವಿರುದ್ಧದ ಫೈನಲ್ ಎವಿಡೆನ್ಸ್ ಆಗುತ್ತೆ.
ಇದನ್ನ ಯಾರೂ ಅಲ್ಲಗಳೆಯೋಕೆ ಆಗಲ್ಲ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಈ ಇಡೀ ಸೃಷ್ಟಿ, ಈ ಇಡೀ ಇತಿಹಾಸವೇ ಒಂದು ದೊಡ್ಡ ಪಾಠ ಅಂತಾದ್ರೆ ಅದರಿಂದ ನಾವು ಕಲಿಬೇಕಾಗಿರೋದೇನು? ಈ ಒಂದು ಆಳವಾದ ಪ್ರಶ್ನೆಯ ಜೊತೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ಇದ್ರ ಬಗ್ಗೆ ಯೋಚನೆ ಮಾಡಿ.